ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತವಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಬುಧವಾರ 25 ಸೆಪ್ಟೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 6ನೇ ವಚನ. ಆದರೆ ಮಾನಿಷ್ಟರೆನಿಸಿಕೊಂಡವರಿಂದ ನನಗೇನೂ ದೊರೆಯಲಿಲ್ಲ. ಅವರು ಹಿಂದಿನ ಕಾಲದಲ್ಲಿ ಎಂಥವರಾಗಿದ್ದರೋ ನನಗೆ ಲಕ್ಷ್ಯವಿಲ್ಲ. ದೇವರು ಮುಖದಾಕ್ಷಿಣ್ಯ ಮಾಡುವವನಲ್ಲ. ಮಾನಿಷ್ಟರೆನಿಸಿಕೊಂಡವರು ನನ್ನ ಮಾತಿಗೆ ಒಪ್ಪಿದರೆ ಹೊರತು ನನಗೇನೂ ಕಲಿಸಲಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಮಕ್ಕಳನ್ನು ಸ್ವೀಕರಿಸುವಾಗ ಮನುಷ್ಯರು ಸ್ವೀಕರಿಸುವಂಥ ಅಗತ್ಯತೆ ನಮಗೆ ಇರುವುದೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರು ನಮ್ಮನ್ನು ಸ್ವೀಕರಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಗಮನಿಸುವಂಥ ವಿಚಾರ ಏನೆಂದರೆ, ಪೌಲನು ತಾನು ಯೇಸು ಕ್ರಿಸ್ತನಿಂದಲೇ ಆರಿಸಲ್ಪಟ್ಟಂಥವನು, ವಿಶೇಷವಾಗಿ ಅನ್ಯ ಜನರಿಗೆ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ಆರಿಸಲ್ಪಟ್ಟಿದ್ದಾನೆ ಎಂಬುದಾಗಿ ನಂಬುತ್ತಾ, ತಾನು ದೈವ ಭಕ್ತರು, ವಿಶೇಷವಾಗಿ ಶಿಷ್ಯರು ಯೆರೂಸಲೇಮಿನಿಂದ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂಥ ಸಭೆ ಮುಖ್ಯಸ್ಥರೆಂಬುದಾಗಿ ಎನಿಸಿಕೊಂಡಂಥವರನ್ನು ಹೋಗಿ ನೋಡಿ ಅವರೊಂದಿಗೆ ತನ್ನ ಸೇವೆ ಕೂಡ ಮುಖ್ಯವಾದದ್ದೇ ಎಂಬುದಾಗಿ ತಿಳಿಸುವಂಥ ಸಂದರ್ಭದಲ್ಲಿ ಅಲ್ಲಿ ಮಾನ್ಯರೆನಿಸಿಕೊಂಡಂಥವರು ಬಹಳಷ್ಟು ರೀತಿಯಲ್ಲಿ ತಮ್ಮದೇ ಆದಂಥ ತತ್ವ ಬೋಧನೆಗಳನ್ನಿಟ್ಟುಕೊಂಡು ಪೌಲನನ್ನು ಸಂಪೂರ್ಣವಾಗಿ ಅವರು ಅಂಗೀಕರಿಸಲಿಲ್ಲ. ಅವರು ಯಾವ ರೀತಿಯಲ್ಲೂ ಅವನಿಗೆ ಕಲಿಸಲಿಲ್ಲ ಎಂಬುದಾಗಿ ಇಲ್ಲಿ ಪೌಲನು ಹೇಳುವಂಥದ್ದನ್ನು ನೋಡುತ್ತೇವೆ. ಆದರೆ ಕೇಫನು, ಯೋಹಾನ, ಯಾಕೋಬರು ಅವರು ಇದನ್ನು ತಿಳ್ಕೊಂಡು ಪೌಲನು ಅನ್ಯರಿಗೋಸ್ಕರವಾಗಿ ದೇವರಿಂದಲೇ ಕರೆಯಲ್ಪಟ್ಟಿದ್ದಾನೆಂಬುದಾಗಿ ನಂಬುತ್ತಾ ತಮ್ಮ ಬಲಗೈಯನ್ನು ಕೊಟ್ಟು ಪ್ರೋತ್ಸಾಹಿಸಿ ಅವನನ್ನು ಸೇವೆಯಲ್ಲಿ ಸ್ವೀಕರಿಸಿಕೊಂಡರು. ಅವರು ಯಹೂದ್ಯರ ಮಧ್ಯದಲ್ಲಿ ಸೇವೆ ಮಾಡುವಾಗ ಅನ್ಯರ ಮಧ್ಯದಲ್ಲಿ ಪೌಲ ಬಾರ್ನಬರು ಸೇವೆ ಮಾಡುವುದಕ್ಕೋಸ್ಕರವಾಗಿ ಅವರು ಒಪ್ಪಿದರು. ಕರ್ತನಲ್ಲಿ ಪ್ರಿಯರೇ, ಪೌಲನು ಸ್ಪಷ್ಟವಾಗಿ ಹೇಳುವಂಥದ್ದೇನೆಂದರೆ, ಅನೇಕರು ನಮ್ಮನ್ನು ಒಪ್ಪದೆ ಹೋಗಬಹುದು, ಆದರೆ ನಮ್ಮನ್ನು ಒಪ್ಪುವಂಥವನು ದೇವರು ನಮ್ಮನ್ನು ಒಪ್ಪಿ ನಮಗೆ ಜವಾಬ್ದಾರಿ ಕೊಡುವಾಗ ಯಥಾರ್ಥವಾಗಿ ನಾವು ದೇವರನ್ನು ಮೆಚ್ಚಿಸುವಂಥವರಾಗಬೇಕು. ಅನೇಕ ಸಂದರ್ಭಗಳಲ್ಲಿ ನಾವು ಜನರನ್ನು ಅಥವಾ ಅಧಿಕಾರದಲ್ಲಿರುವಂಥವರನ್ನು, ಮಾನಸ್ಥರನ್ನು ನಾವು ಒಪ್ಪಿಸುವುದಕ್ಕೆ ಅಥವಾ ಮೆಚ್ಚಿಸುವುದಕ್ಕೆ ಪ್ರಯತ್ನ ಪಡುತ್ತೇವೆ. ನಾವು ಮೆಚ್ಚಿಸಬೇಕಾದದ್ದು ನಮ್ಮ ಕರ್ತನಾದ ಯೇಸುವನ್ನು ಮಾತ್ರ. ಅದನ್ನು ನೆನೆಸಿಕೊಂಡು ಮುಂದೆ ಸಾಗುವಂಥದ್ದು, ಸೇವೆ ಮಾಡುವಂಥದ್ದು, ಆಶೀರ್ವಾದ ಹೊಂದಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯವಾಗಿರಲಿ. ಕರ್ತನೇ, ದಯಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ನಮ್ಮನ್ನು ಒಪ್ಪುವಂಥವನು ನೀನು, ಸ್ವೀಕರಿಸುವಂಥವನು ನೀನು, ಆಶೀರ್ವದಿಸಿ ಕಳಿಸುವಂಥವನು ನೀನು, ಸೇವೆಗೆ ಕರೆದಿರುವಂಥವನು ನೀನು. ನಿನ್ನನ್ನು ನಂಬಿದ್ದೇವೆ, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.